ಸುರೇಶ್ ಅನ್ನೋ ವ್ಯಕ್ತಿ ಅರಸೀಕೆರೆ ತಾಲೂಕು ನಮ್ಮದೇ ಬೆಳಗುಂಬ ಪಂಚಾಯಿತಿ ಮೈಲ್ನಹಳ್ಳಿ ಅನ್ನೋ ಒಬ್ಬ ವ್ಯಕ್ತಿ ಜೊತೆಗೆ DCC ಬ್ಯಾಂಕಿನ ಸೂಪರ್ವೈಸರ್ ಸೋಮೇಶ್ ಅವರು ಹೆಚ್ಚು ಕಡಿಮೆ ನಮಗೂ ಬಂದಿರೋ ಮಾಹಿತಿ ಪ್ರಕಾರ 120 ಜನದ ಹತ್ರ ಇವ್ರು ಕಲೆಕ್ಷನ್ ಮಾಡಿದ್ದಾರೆ. 5 ಲಕ್ಷ 7 ಲಕ್ಷ 8 ಲಕ್ಷ 10 ಲಕ್ಷ ತನಕ ಮಾಡಿದ್ದಾರೆ. ಈಗ ಇಲ್ಲಿ ನಮ್ಮ ಪಕ್ಕ ಕೂತಿರೋಂಥ ಇವರೇ ರಾಜಶೇಖರ್ ರೆಡ್ಡಿ ಅಂತ, ಇವ್ರು ತಿಪ್ಟೂರ್ನವರು. ಇವ್ರ ಕಡೆಯಿಂದಲೇ 6 ಜನಕ್ಕೆ ಕೊಡಿಸಿದ್ದಾರೆ. ಒಟ್ಟು ಇವ್ರು 42 ಲಕ್ಷ ರೂಪಾಯಿನ ಇವ್ರ ಕಡೆಯಿಂದ ಕೊಡಿಸಿದ್ದಾರೆ. ಕೆಲಸ ಕೊಡಿಸ್ತೀವಿ, ಉದ್ಯೋಗಗಳಿದೆ ಅಂತ. ಈ ಒಂದು ಉದ್ದೇಶಕ್ಕೆ ನಾವು ಇದನ್ನು ಫಸ್ಟು ಏನು ಸೀರಿಯಸ್ ತಗೊಂಡಿಲ್ಲ, ಏನೋ ಇರಬೇಕು ಅಂತ ನಾವು ಮೊನ್ನೆ ಈಗೊಂದು 15 ದಿನದಲ್ಲಿ ಮಾಹಿತಿ ಬಂತು. ಆ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ಅವನು ಸುರೇಶ್ ಅನ್ನೋ ವ್ಯಕ್ತಿಗೆ ಕಾಲ್ ಮಾಡಿದ್ದೀನಿ. ನಮ್ಮ ಪಂಚಾಯಿತಿಯವನೇ ಅಲ್ವಾ, ಯಾಕಪ್ಪ ಏನು ಅಂತ ಕೇಳಿದಾಗ ಯಾರೇನು ಮಾಡಿದ್ದಾರೆ, ಯಾರೇನು ಕಿತ್ಕೊಂತಾರೆ ಅಂತ ಬೇರೆ ನಮ್ಮ ಹತ್ರ ಮಾತಾಡಲ್ಲ. ಸರ್ ನಾವೇನು ಅನ್ಯಾಯ ಅಕ್ರಮ ಮಾಡಿಲ್ಲ ಅಂತ ಹೇಳಿದ. ಜೊತೆಗೆ ಯಾವ ಜಿಲ್ಲಾ ಕಮಿಟಿ ಆಗಲಿ ರಾಜ್ಯ ಕಮಿಟಿ ಆಗಲಿ ಏನು ಮಾಡ್ತಾರೆ ಅಂದರು. ನಾವು ಇದೇನಪ್ಪ ಎಂತೆಂಥ ಸಣ್ಣ ಪುಟ್ಟವನ್ನೇ ಮಾಡ್ತಿದ್ದೀವಿ, ಇಷ್ಟೊಂದು ಹಗರಣ ಅಂತ ಮೊನ್ನೆ DCC ಬ್ಯಾಂಕಿಗೆ ನಾವು ನಾಗರಾಜ್ ಸೋಮನಹಳ್ಳಿ ಅವರು ಮತ್ತು ಅಧ್ಯಕ್ಷರು ಮತ್ತು ಜೈರಾಮ್ ಅವರು ಡೈರೆಕ್ಟ್ರು ಎಲ್ಲರನ್ನೂ ಕರೆಸ್ಕೊಂಡು ಕೇಳಿದಂಥ ಸಂದರ್ಭದಲ್ಲಿ 2018-19ಕ್ಕೆ ನಾವು ಲಾಸ್ಟ್ ರಿಕ್ರೂಟ್ಮೆಂಟ್ ಮಾಡಿರೋದು. ಅದಾದ ನಂತರ ನಮ್ಮ DCC ಬ್ಯಾಂಕ್ನಲ್ಲಿ ಯಾವುದೇ ಹೊಸ ನೇಮಕಾತಿಗಳನ್ನ ಮಾಡಿಲ್ಲ ಅಂತ ಹೇಳಿದರು. ಅದಾದಮೇಲೆ ಇವರು ಹೊಸದಾಗಿ ಪೂರ್ತಿ ಆಲ್ ಟಿಕೆಟ್ ಮಾಡಿ MD ಅವರ ಸಿಗ್ನೇಚರು ಕೂಡ ನಕಲಿ ಮಾಡಿ, ಜೊತೆಗೆ HDCC ಬ್ಯಾಂಕ್ ಲೋಗೋನು ಮಿಸ್ಯೂಸ್ ಮಾಡಿ ಪೂರ್ತಿ ಇವರಿಗೆ ಒಂದು 5ರಿಂದ 6 ಜನದ್ದು, ಅಂದರೆ ಎಲ್ಲ ಯಾರು 6 ಜನ ಅಲ್ಲ, ಇವ್ರ ಕಡೆಯಿಂದ 6 ಜನ ಸೀಟ್ಗೆ ಪೂರ್ತಿ ಎಲ್ಲ ಏನು ಬ್ಯಾಂಕಿನ ನೇಮಕ ಯಾವ್ದು ಸರ್ಕಾರದ ಆದೇಶಗಳು ಯಾವ ಥರ ಇರುತ್ತೆ ಅದೇ ರೀತಿ ನಕಲಿ ದಾಖಲೆ ಸೃಷ್ಟಿಸಿ 2024 ಅಕ್ಟೋಬರಿಂದ ಹೊಸ ನೇಮಕಾತಿ ಶುರುವಾಗಿದೆ ಅಂತ ಹೇಳಿ ಎಲ್ಲ ಅರ್ಥವನ್ನು ಕಲೆಕ್ಷನ್ ಮಾಡಿದ್ದಾರೆ. ಇದು ಮೇಜರ್ ಆಗಿ ಹೊಸದುರ್ಗ, ತಿಪ್ಟೂರು, ಅರಸೀಕೆರೆ ತಾಲೂಕಿನಲ್ಲಿ ತುಂಬ ಜನಗಳು ಜಾಸ್ತಿ ಆಗಿದ್ದಾರೆ. ಆಮೇಲೆ ನಮಗೆ ಬಂದಿರೋ ಮಾಹಿತಿ ಜೊತೆಯಲ್ಲಿ ಇವ್ರನ್ನೇ ಕರ್ಕೊಂಡು ಬಂದು ಇವರು ಯಾರು ಉಮಾಶಂಕರ್ ಅನ್ನೋ ವ್ಯಕ್ತಿಗೆ ಗಂಡಸಿನಲ್ಲಿ ತೆಕ್ಕೆ ಹಣ ಕೊಡೋದು. ನಮಗೆ ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು, ನಮ್ಮನ್ನೇನು ರೇವಣ್ಣವ್ರಿಗೆ ಗೊತ್ತು, ದೇವೇಗೌಡರಿಗೆ ಗೊತ್ತು, ದೇವೇಗೌಡರು ರೇವಣ್ಣರು ಎಲ್ಲರಿಗೂ ಗೊತ್ತು. ಇವರು ಸುಮ್ಮನೆ ಬೇರೆಯವ್ರನ್ನ ನಂಬಿಸಿ ವಂಚಿಸಿ ಈ ಥರ ಕೆಲಸ ಮಾಡಿದ್ದಾನೆ.